ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕಾವೇರಿ ಆರತಿ ಕಾರ್ಯಕ್ರಮದ ಪ್ರಯುಕ್ತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಾಡಿನ ಪುಣ್ಯಕ್ಷೇತ್ರ ಭಾಗಮಂಡಲ ಭಗಂಡೇಶ್ವರ ಹಾಗೂ ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪುಣ್ಯಕ್ಷೇತ್ರ ಭಾಗಮಂಡಲ ಭಗಂಡೇಶ್ವರ ದೇವಾಲಯದ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಪ್ರಸಾದ ಪಡ್ಕೊಂಡ್ರು. ಬಳಿಕ ಮಹಾಗಣಪತಿ, ಭಗಂಡೇಶ್ವರ, ಮಹಾವಿಷ್ಣು, ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ನಾಡಿಗೆ ಸಮೃದ್ಧಿ ತರುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿದರು. DK ಶಿವಕುಮಾರ್ ನಾಮಸ್ಯ ಸಪರಿವಾರ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಸರ್ವಜನೋ ಸುಖಿನೋ ಸಂವಂತ. ಕರ್ನಾಟಕದ ಸಮಸ್ತ ಜನತೆಯೂ ಕೂಡ ಸುಖ ಒಳ್ಳೆಯದನ್ನು ತಾವು ದೇವರ ಮುಂದೆ ಕಮಿಷನರ್ ಒಂದು ಕೊಡಿ. ನಂತರ ತಲಕಾವೇರಿಗೆ ಭೇಟಿ ನೀಡಿ ತಲಕಾವೇರಿಯ ಬ್ರಹ್ಮಕುಂಡಿಕೆ ಬಳಿಯ ಕೊಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರು. ಉಪಮುಖ್ಯಮಂತ್ರಿ ಅವರ ಜೊತೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಕೂಡ ಪುಣ್ಯ ಸ್ನಾನ ಮಾಡಿದರು. ಬಳಿಕ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬ್ರಹ್ಮಕುಂಡಿಕೆಯಲ್ಲಿ ಕಾವೇರಿ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕುಂಕುಮಾರ್ಚನೆ ನೆರವೇರಿಸಿದರು. ಇಡೀ ನಾಡಿಗೆ ತಾಯಿ ಕಾವೇರಿ ಮಾತೆ ಕುಡಿಯುವ ನೀರು ಕಲ್ಪಿಸ್ತಾ ಇದ್ದು, ಕುಡಿಯುವ ನೀರಿನ ಮಹತ್ವದ ಬಗ್ಗೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾವೇರಿ ತೀರ್ಥ ಪ್ರಸಾದವನ್ನು ಇದೇ ಸಂದರ್ಭ ಸ್ವೀಕರಿಸಿ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಅವರಿಗೆ ಹಸ್ತಾಂತರ ಮಾಡಿದರು. ज्येष्ठराजं ब्रह्मणस्पत आनशृण्वन्नोतिभिस्सीदसादनं श्रीमहागणपति देवता रक्षां शिरसा गृह्णामः.
ಶ್ರೀ ವಿಘ್ನೇಶ್ವರ ಆರೋಗ್ಯ ಮನಸ್ಸಂಕಲ್ಪ ಸಿದ್ಧ್ಯರ್ಥ ಉತ್ತರೋತ್ತರ ಕಾವೇರಿ ಯಾತ್ರಾ ಫಲಸಾಂಗತ ಸಿದ್ಧ್ಯರ್ಥ ಆಚರಿತ ಕುಂಕುಮಾರ್ಚನ ಪೂಜಾ ಪುರಸ್ಕೃತ ಮೌಲ್ಯೇ ನಮಃ ಕಲ್ಯಾಣಿನೇ ನಮಃ ದುರ್ಗುಣನಾಶಿನೇ ನಮಃ ಮೌಲ್ಯೇ ಅದಲ್ಲದೆ ನಮಗೆ 2 MLಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪೊನ್ನಣ್ಣವರಾಗಲಿ ಮಂತ್ರಗೌಡರಾಗಲಿ ಅವರನ್ನು ಸೇರಿಸಿಕೊಂಡು ಈ ಕೆಲಸ ಕಾರ್ಯಗಳು ನಡಿಬೇಕು ಅವರ ಅವಧಿಯಲ್ಲಿ ಅಂತ ಮತ್ತೊಮ್ಮೆ ತಾಯಿಯನ್ನು పూర్ణానుగ్రహసారం సిద్ధిరస్తు మీరు గడపండి అక్కడ పత్తకుంది గడపండి ಕಾವೇರಿ ಯಾತ್ರೆ ವಿದ್ಯಮಾನ ವರ್ಗದ ಮನಸ್ಸನ್ನೆಲ್ಲ ಇಡೀ ನೋಡಿ ಚಪ್ಪರ್ ಹಾಕಿದ್ದಾರೆ, ಏನು ಸಂಶಯ ಇಲ್ಲ. ಎಲ್ಲರಿಗೆ ಅಮೃತ ಬಿಂದನ್ನು ಆ ಕಾವೇರಿ ತಾಯಿ ಕೊಡ್ತಾರೆ. ಇಡೀ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾಗಬೇಕು. ಪುನಃ ಬಂದು ದೇವರ ದರ್ಶನ ಮಾಡಬೇಕು. ಹೊಸ ವಿವಿಗಳನ್ನು ಮುಚ್ಚಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಮಂಡಲದಲ್ಲಿ ಹೇಳಿಕೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಮಿತಿ ಕಳೆದ ಹಲವು ದಿನಗಳ ಹಿಂದೆ 9 ವಿವಿಗಳನ್ನು ಮುಚ್ಚುವಂತೆ ತೀರ್ಮಾನಿಸಿತ್ತು. ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಉಪಮುಖ್ಯಮಂತ್ರಿ ಹೊಸದಾಗಿ ಹೊಸ ವಿವಿಗಳನ್ನು ಮುಚ್ಚಬೇಕು ಅನ್ನೋದು ನಮ್ಮ ಇಚ್ಛೆ ಅಲ್ಲ ಅಂತ ತಿಳಿಸಿದ್ದಾರೆ. ಕೊಡಗು ವಿವಿ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹಿಸಿ ಅಭಿಯಾನ ಮಾಡಿ ಬಂದ ಅಭಿಪ್ರಾಯದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಮೈಸೂರು ವಿವಿ ಕೊಡಗು ವಿವಿ ಕಂಪೇರ್ ಮಾಡಿ ನೀವೇ ಹೇಳಿ. ದೊಡ್ಡ ಹೆಸರಿನ ವಿವಿಗಳ ಸರ್ಟಿಫಿಕೇಟ್ ಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಅಂತ ಭಾಗಮಂಡಲದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಕೂಡ ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೇಕು ಅಂತ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡ್ತಾರೆ. ನಿಮ್ಮದು ಒಂದು 27 ಕಾಲೇಜ್ 28 ಕಾಲೇಜ್ ಮಾತ್ರ ಇದೆ. ಇದನ್ನು ಬರೀ 2 ಕೋಟಿ ದುಡ್ಡು ಇಟ್ಟಿದ್ದಾರೆ, ಅದು ಬಿಡುಗಡೆ ಆಗಿಲ್ಲ. ಅದಕ್ಕೆ ಯೂನಿವರ್ಸಿಟಿ ಅಂದರೆ ಅದಕ್ಕೆ ಬೇರೆ ಲೆಕ್ಕಾಚಾರ ಎಲ್ಲ ಇದೆ. ಒಂದು ಪ್ರಸ್ತಾವನೆಯನ್ನು ನನ್ನ ಸರ್ಕಾರದ ಮುಂದೆ ಇದೆ. ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರು ಮಂಗಳೂರು ಯೂನಿವರ್ಸಿಟಿಗೆ ನಾವೆಲ್ಲ ಸೇರಿದ್ದು. ಅಲ್ಲಿಂದನೇ ನಮಗೆ ಒಳ್ಳೇದಿದು. ಯಾಕೆಂದರೆ ಆ ಸ್ಟಾಫ್ ಯಾರೂ ಕೂಡ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿಲಿ ಕೆಲಸ ಮಾಡ್ತೀವಿ ಅಂತ ಯಾರು ಒಪ್ಕೊಳಕ್ಕೆ ತಯಾರಿಲ್ಲ. ಅವ್ರಿಗೆಲ್ಲ ಸೀನಿಯಾರಿಟಿ ಹೋಗ್ತದೆ ಮತ್ತೊಂದು ಅಂತೆಲ್ಲ ಕೂಡ ಇದೆ. ನನಗೆ 2 ಶಾಸಕರು ಕೂಡ ನನ್ನ ಹತ್ರ ಕೊಡಗುದು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾವ ಯೂನಿವರ್ಸಿಟಿನೂ ಮುಚ್ಚೋಕ್ಕಾಗಲ್ಲ, ನಾವು ಓನ್ಲಿ ಮರ್ಜಿಂಗ್ ಅಷ್ಟು ಮಾತ್ರ ಮಾಡ್ಬೋದು. ಸೊ ಹಿಂದೆ ಅವರು ಮರ್ಜ್ ಮಾಡಿ ಒಂದು ಹೊಸ ಯೂನಿವರ್ಸಿಟಿ ಟೈಪ್ ಅಂತ ಮಾಡಿಟ್ಟಿದ್ರು. ನನಗೆ ನಮ್ಮ ಶಾಸಕರುಗಳು 2 ಕೂಡ ಬಂದು ಈ ಕೊಡಗುದು ಉಳಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳಿದ್ದೇನೆ, ಇದು ನಮ್ಮದೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ. ಫಸ್ಟು ಮಕ್ಕಳ ಹತ್ರ ನೀವು ಮಾತಾಡಿ, ಮಕ್ಕಳ ಅಭಿಪ್ರಾಯ. ನಮಗೆ ಅಫಿಷಿಯಲ್ಸ್ ಒಂದು ವರದಿ ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ನಾವು ಅದಕ್ಕೊಂದು ರಿಪೋರ್ಟ್ ಕೊಟ್ಟಿದ್ದೇನೆ, ಅದು ಕ್ಯಾಬಿನೆಟ್ ಮುಂದೆ ಚರ್ಚೆ ಹೋಗ್ತೇನೆ. ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ. ಯಾಕೆಂದರೆ ಅವರ ಭವಿಷ್ಯ ಮುಖ್ಯ, ನಮ್ಮ ಭವಿಷ್ಯ ಅಲ್ಲ. ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ ಇಲ್ಲಿ. ವಿರಾಜಪೇಟೆ ಅರಣ್ಯ ಇಲಾಖೆ ಮತ್ತು ಅರಣ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಮಾಕುಟ್ಟ ವಿಭಾಗದ ವಾಟೆಕೊಲ್ಲಿ ಅರಣ್ಯ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಅರಣ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ವಿಪಿ ಕಾರ್ಯಪ್ಪ ಅರಣ್ಯ ದಿನದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅರಣ್ಯ ಮತ್ತು ಆಹಾರ ಎಂಬ ವಿಚಾರದ ಬಗ್ಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಕೆಎಂ ನಾಣಯ್ಯ ಉಪನ್ಯಾಸವನ್ನು ನೀಡಿದರು. ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಅರಣ್ಯಕ್ಕಾಗಿ, ಅರಣ್ಯ ರಕ್ಷಣೆಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಇದೊಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿ ವರ್ಷ ಈಗಾಗಲೇ ನಾರಾಯಣವರು ಹೇಳಿದ್ರು 2010 ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ವನ್ಯಜೀವಿ ಮಂಡಳಿಯ ಸದಸ್ಯ ಹಾಗೂ ಸಮಾಜ ಸೇವಕರಾದ ಮೇರೆಯಂಡ ಸಂಕೇತ್ ಪೂವಯ್ಯ ಮಾತನಾಡಿ, ವಿಶ್ವ ಅರಣ್ಯ ದಿನಾಚರಣೆ ಅರಣ್ಯ ಇಲಾಖೆ ಮತ್ತು ಅರಣ್ಯ ಮಹಾವಿದ್ಯಾಲಯ ಜಂಟಿಯಾಗಿ ಆಚರಣೆಯನ್ನ ಅರಣ್ಯದಲ್ಲಿ ಏರ್ಪಾಡು ಮಾಡಿರುವುದು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಎಂದರು. ಭೌಗೋಳಿಕವಾಗಿ ಕರ್ನಾಟಕ ರಾಜ್ಯವನ್ನು ನೋಡಿದಾಗ ಸುಮಾರು 12.3% ಮಾತ್ರ ನಮ್ಮಲ್ಲಿ ಕಾಡಿರ್ತಕ್ಕಂಥದ್ದು. ಆದರೆ ಕೊಡಗು ಜಿಲ್ಲೆಯಲ್ಲಿ ನಮಗೆ ಸುಮಾರು 2,02,000 ಹೆಕ್ಟೇರ್ ಕಾಡಿದೆ. ಸುಮಾರು 49% ಭಾಗ
ಅಥವಾ ಅವಶ್ಯಕತೆ ಅಥವಾ ಪ್ರಕೃತಿಯನ್ನು ಉಳಿಸುವಂತಹ ಅವಶ್ಯಕತೆ ಬಗ್ಗೆ ಬಹುಶಃ ನನಗಿಂತ ಚೆನ್ನಾಗಿ ನಿಮಗೆಲ್ಲರಿಗೂ. ಅದರಿಂದ ಅದನ್ನು ಮಾತನಾಡಿ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಿಲ್ಲ. ಅರಣ್ಯ ಸಂರಕ್ಷಣಾಧಿಕಾರಿ ಕೆಎ ನೆಹರು, ಪ್ರಾದೇಶಿಕ ವಿಭಾಗಾಧಿಕಾರಿ ಜಗನ್ನಾಥ್ ಹಾಗೂ ಅರಣ್ಯ ಇಲಾಖೆಯ ಮಾಕುಟ್ಟ ವನ್ಯಜೀವಿ ವಿಭಾಗದ ಅಧಿಕಾರಿ ಸಂತೋಷ್ ಹಾಗೂ ಇತರ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ತಗೋಬಪ್ಪ, ಬ್ಯಾಗ್ ತಗೋಬ. ಇದಕ್ಕೆ ಎಂತ ತಗೊಂಡ್ಬೇಕಂತ ಈ ಕೊಡೆ ಕಡ್ಡಿ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. ವಿಸಿಟ್ ಟುಡೇ ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ನಿಯರ್ ಓಲ್ಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಮಡಿಕೇರಿ. ಕಾಲ್ ಫಾರ್ ಅಪಾಯಿಂಟ್ಮೆಂಟ್ 6360153611. ಶೇಡ್ಸ್ ಫ್ಯಾಮಿಲಿ ಸಲೂನ್, ಮಡಿಕೇರಿ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು.
ದಕ್ಷಿಣದ ಕಾಶ್ಮೀರ ಮಂಜಿನ ನಗರಿ ಅಂತಾನೆ ಫೇಮಸ್ ಆಗಿದ್ದ ಕೊಡಗು ಜಿಲ್ಲೆಯಲ್ಲಿ ಇದೀಗ ಮಂಜಿನ ಹನಿಗಳೇ ಮಾಯವಾಗಿದ್ದು ಕೊಡಗಿನಲ್ಲಿ ಎಲ್ಲಿ ನೋಡಿದ್ರೂ ಸುಡು ಸುಡು ಬಿಸಿಲೇ ಕೊಡಗಿನ ಜನತೆಗೆ ಕಂಗೆಡಿಸಿತ್ತು. ಬಿಸಿಲ ತಾಪಕ್ಕೆ ಜನತೆ ಹೈರಾಣಾಗಿದ್ದಾರೆ. ಕೊಡಗಿನಲ್ಲಿ ಎಷ್ಟರ ಮಟ್ಟಿಗೆ ತಾಪಮಾನ ಏರಿಕೆಯಾಗಿದೆ ಅನ್ನೋದರ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಡಗಿನಲ್ಲಿ ಹೆಚ್ಚಾಗ್ತಾ ಇದೆ ಬಿಸಿಲಿನ ತಾಪಮಾನ. ಬಿಸಿಲ ಬೇಗೆಯಿಂದ ಕಂಗಾಲಾದ ಕೊಡಗಿನ ಜನತೆ. ಕೊಡೆ, ಫ್ಯಾನ್, ಎಸಿ ಮೊರೆ ಹೋದ ಮಂಜಿನ ನಗರಿಯ ಜನತೆ. ಅತಿಯಾದ ಬಿಸಿಲಿನಿಂದ ಬರಿದಾಗ್ತಾ ಇದೆ ಕಾವೇರಿಯ ಒಡಲು. ಹೌದು, ಇತ್ತೀಚಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಬಿಸಿಲ ಬೇಗೆಯಿಂದ ಮಂಜಿನ ನಗರಿಯ ಮಂದಿ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಅದೊಂದು ಕಾಲವಿತ್ತು, ಟೆನ್ಷನ್, ಸಿಟಿ ಲೈಫ್ನ ಜೀವನ ಬೋರ್ ಆಯ್ತು ಅಂದ್ರೆ ಮಹಾನಗರಿಯ ಮಂದಿ ಮೊದಲು ನೆನಪಿಸಿಕೊಳ್ತಾ ಇದ್ದದ್ದು ಕೊಡಗು. ಎಂತಹುದೇ ಟೆನ್ಷನ್ ಇರಲಿ, ಕೊಡಗಿಗೆ ಬಂದ್ರೆ ಸಾಕು, ಇಲ್ಲಿನ ಬೆಟ್ಟ ಗುಡ್ಡಗಳು, ಹಸಿರ ವಾತಾವರಣ, ತಣ್ಣನೆಯ ಅನುಭವ ಮನಸ್ಸಿಗೆ ಮುದ ನೀಡ್ತಾ ಇತ್ತು. ಆದ್ರೆ ಇದೀಗ ಅಲ್ಲಿನ ವಾತಾವರಣವೇ ಸಂಪೂರ್ಣ ಬದಲಾಗಿದ್ದು ಕೂಲ್ ಕೊಡಗಿನಲ್ಲಿ ಬಿಸಿಲ ಬೇಗೆ ಹೆಚ್ಚಾಗಿದೆ. ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗ್ತಾ ಇದ್ದು ಬಿಸಿಲಿನ ತಾಪ ಗರಿಷ್ಠ ಮಟ್ಟವನ್ನ ತಲುಪ್ತಾ ಇದೆ. ಕಳೆದ 20-25 ವರ್ಷಗಳ ಹಿಂದೆಯೆಲ್ಲ ಕೊಡಗಿನಲ್ಲಿ ಇರಬೇಕು ಅಂದ್ರೆ ದಪ್ಪನೆಯ ಹೊದಿಕೆಯಂತೆ ಬೇಕೇ ಬೇಕಿತ್ತು. ಅಷ್ಟರ ಮಟ್ಟಿಗೆ ಚಳಿಯ ಅನುಭವವಾಗ್ತಾ ಇತ್ತು. ಆದ್ರೆ ಇದೀಗ ಸಣ್ಣ ಹೊದಿಕೆ ಕೂಡ ಬೇಡ ಅಷ್ಟರ ಮಟ್ಟಿಗೆ ತಂದು ಬಿಟ್ಟಿದೆ ಕೊಡಗಿನ ಬಿಸಿಲ ತಾಪಮಾನ. ಇದು ಕೇವಲ ಕೊಡಗಿನ ಜನತೆಗೆ ಮಾತ್ರವಲ್ಲ, ಮೂಕ ಜೀವಿಗಳ ಮೇಲೂ ಕೂಡ ಬಿಸಿಲ ತಾಪಮಾನ ಎಫೆಕ್ಟ್ ಬೀರಿದೆ. ಇತ್ತೀಚೆಗೆ ಕೊಡಗಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಬಿಸಿಲು ತುಂಬಾ ಹೆಚ್ಚಾಗ್ತಾ ಇದೆ. ನಾವು ಇಲ್ಲಿವರೆಗೂ ನೋಡದೇ ಇರೋಷ್ಟು ಅಂದರೆ 30-32 ಡಿಗ್ರಿಯಷ್ಟು ದಿನ ಹೆಚ್ಚಾಗ್ತಾ ಇದೆ. ನಮ್ಮ ಮನೆಗಳಲ್ಲಿ ನಾವು ಇಲ್ಲಿವರೆಗೂ ಫ್ಯಾನು ಅಥವಾ ಎ ಸಿ ಯಾವುದು ಇದ್ರೂ ಕೂಡ ಅದನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮಗೆ ಫ್ಯಾನ್ ಬೇಕೇ ಬೇಕು ಅನ್ನಿಸ್ತಾ ಇದೆ. ಅಷ್ಟೊಂದು ಹವಾಮಾನ ಚೇಂಜ್ ಆಗ್ತಾ ಇದೆ ಕೊಡಗಲ್ಲಿ. ಕೊಡಗು ಹೆಸರುವಾಸಿ ಆಗಿರೋದೇ ಅದರ ತಂಪಾದ ವಾತಾವರಣಕ್ಕೆ. ಆದರೆ ಆ ತಂಪು ಈಗ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ತುಂಬ ಉರಿ ಬಿಸಿಲು ಜಾಸ್ತಿ ಇದೆ. ಮತ್ತು ಎಲ್ಲ ಕೆರೆಗಳಲ್ಲಿ ಆಗಿರ್ಬೋದು ಅಥವಾ ಹೊಳೆಗಳಲ್ಲಿ, ಕಾವೇರಿ ಹೊಳೆಲಂತೂ ನೀರೇ ಬತ್ತಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ನಾವು ನೋಡೋಕೆ ಹೋದರೆ ಫೆಬ್ರವರಿಲೇ ನಮಗೆ ಹೆಚ್ಚಾಗಿ ಚಳಿ ವಾತಾವರಣ ಇರ್ತಾ ಇತ್ತು ಮೊದಲು ಕೊಡಗಿನಲ್ಲಿ. ಆದರೆ ಈಗ ಫೆಬ್ರವರಿನಲ್ಲೇ ಬಿಸಿಲಿನ ಶಾಖ 30-32 ಡಿಗ್ರಿಗೆ ಜಾಸ್ತಿ ಆಗ್ತಾ ಇದೆ. ಕೊಡಗಿನಲ್ಲಿ ಎಷ್ಟರ ಮಟ್ಟಿಗೆ ಬಿಸಿಲಿನ ತಾಪ ಹೆಚ್ಚಿದೆ ಅಂದ್ರೆ ಕೊಡೆ, ಹ್ಯಾಟ್ ಇಲ್ಲದೆ ಹೊರಬರಲಾಗದಂತಹ ಸ್ಥಿತಿ ಬಂದಿದೆ. ಮಠ ಮಧ್ಯಾಹ್ನವಾಯಿತು ಅಂದ್ರೆ ಸಾಕು, ಮನೆಯಿಂದ ಹೊರಬರಲು ಕೂಡ ಆಗದಂತಹ ಪರಿಸ್ಥಿತಿ ಬಂದೊದಗಿದೆ. ಅಷ್ಟು ಮಾತ್ರವಲ್ಲ, ಮಧ್ಯಾಹ್ನದ ಸುಡು ಬಿಸಿಲು ನೆತ್ತಿ ಸುಡ್ತಾ ಇದ್ದು ಒಮ್ಮೆ ಮನೆ ತಲುಪೋಣ ಅನ್ನುವಷ್ಟರ ಮಟ್ಟಿಗೆ ಆಗಿ ಹೋಗಿದೆ. ಇನ್ನು ಕೊಡಗಿನ ಜನತೆ ದಣಿವಾರಿಸಿಕೊಳ್ಳಲು ಹಾಗೂ ದೇಹವನ್ನ ತಂಪಾಗಿಡಲು ತಂಪು ಪಾನೀಯ, ಎಳನೀರು, ಐಸ್ ಕ್ರೀಮ್ಗಳ ಮೊರೆ ಹೋಗುತ್ತಿದ್ದಾರೆ. ಇನ್ನು ಕೊಡಗಿನಲ್ಲಿ ಎಸಿ, ಫ್ಯಾನ್ ಕೇವಲ ಹೆಸರಿಗಷ್ಟೇ ಇತ್ತು. ಆದ್ರೆ ಪ್ರಸ್ತುತ ಸೆಕೆಯ ವಾತಾವರಣ ಅದಿಲ್ಲದೆ ಒಂದು ಕ್ಷಣವೂ ಇರಲಾಗದ ಒಂದು ಸ್ಥಿತಿ ಕೂಡ ಕೊಡಗಿನ ಜನತೆಗೆ ಬಂದೊದಗಿದೆ. ಕೊಡಗು ಎಂದು ಕಂಡಿರದ ಎಸಿ, ಫ್ಯಾನ್ ಬಳಕೆ ಕೊಡಗಿನ ಎಲ್ಲೆಡೆ ಕಂಡು ಬರ್ತಾ ಇರೋದು ವಿಪರ್ಯಾಸ. ಅದಲ್ಲದೆ ಬಿಸಿಲ ಬೇಗೆಯಿಂದ ಕಾವೇರಿಯ ಒಡಲು ಕೂಡ ಬರಿದಾಗ್ತಾ ಇದ್ದು, ಸರಿಯಾಗಿ ಮಳೆ ಸುರಿಯದಿದ್ದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದುರಾಗುವಂತಹ ಸಾಧ್ಯತೆ ಇದೆ.
ಸೊ ಇವಾಗ ತುಂಬ ಬಿಸಿಲು ಹೆಚ್ಚಾಗಿದೆ, ಬೇಸಿಗೆ ಸ್ಟಾರ್ಟ್ ಆಗಿದೆ. ಸೊ ಐಸ್ ಕ್ರೀಮ್ ಮತ್ತು ಜ್ಯೂಸಸ್ಗಳು ತುಂಬ ಸೇಲ್ ಆಗ್ತಾ ಇದೆ. ಯಾಕಂದರೆ ಬಿಸಿಲು ಹಾಗೆ ಇದೆ, ಬಂದುಬಿಟ್ಟು ಕೋಲ್ಡ್ ಆಗಿರೋದೇ ಕೇಳೋದು ಮಕ್ಕಳು. ಸಾಧಾರಣ ಜನರು ಅಷ್ಟೇ ಕಬ್ಬಿನ ಹಾಲು ಮತ್ತು ಏನು ಎಳ್ನೀರು ಇದೆಲ್ಲ ಹೆಚ್ಚು ಸೇಲ್ ಆಗ್ತಾ ಇದೆ ಅಂತ. ತೀರಾ ಹೆಚ್ಚು ಬಿಸಿಲಿದೆ, ಎಲ್ಲೂ ಬಿಸಿಲಿನ ತಾಪಕ್ಕೆ ಮಕ್ಕಳು ಎಲ್ಲ ಜನರು ಎಲ್ಲ ಬಂದುಬಿಟ್ಟು ಕೋಲ್ಡ್ ಆಗಿರೋದೇ ಕೇಳೋದು ಹೆಚ್ಚಾಗಿ, ತಂಪಾಗಿಡ್ಸ್ಕೊಳ್ಳೋಕ್ಕೆ ತಮ್ಮ ಶರೀರನ. ಈಗ ನಾವು ಮಂಗಳೂರು ಹೋದರೆ ಹೆಂಗೆ ಅನಿಸುತ್ತೆ ಅದೇ ಥರ ಇಲ್ಲೂ ಅಷ್ಟೇ. ಅಷ್ಟಿಲ್ದಿದ್ರು ಅಲ್ಲಿದೊಂದು 50% ಅಂತೂ ಖಂಡಿತ ಇದೆ ಬಿಸಿಲು. ಈಗ ಪ್ರಕೃತಿ ಈ ಥರ ಇದೆ, ಎಲ್ಲ ಗದ್ದೆಗಳನ್ನೆಲ್ಲ ಲೇಔಟ್ ಮಾಡಿಕೊಂಡು ನೀರಿನ ಜಲಮೂಲನೇ ಇಲ್ಲದಂಗೆ ಆಗೋಗಿದೆ. ಅಂಥದ್ರಲ್ಲಿ ಇವಾಗ ನೀರಿನ ಒಂದು ಕಡಿಮೆ ನಾವು ಬರ್ತಾ ಇದೆ ಅಂತಲೇ ಅನಿಸ್ತಾ ಇದೆ. ಈಗ ಎಲ್ಲಿ ಜಲ ಬರುತ್ತೆ ಅಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಅದು ಸ್ಟಾರ್ಟ್ ಮಾಡಿ ಜಲನೇ ಇಲ್ಲದಂಗೆ ಆಗಿದೆ. ಸೊ ಬಿಸಿಲಿನ ತಾಪಕ್ಕೆ ನೀರು ಖಂಡಿತ ಕಡಿಮೆ ಆಗಿದೆ. ಒಟ್ಟಿನಲ್ಲಿ ಕೂಲ್ ಆಗಿದ್ದ ಕೊಡಗಿನಲ್ಲಿ ಮಾರ್ಚ್ನಲ್ಲೇ ಸುಡು ಸುಡು ಬಿಸಿಲು ಜನರ ಜೀವ ಹಿಂಡ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಸಿಲು ಹೆಚ್ಚಾಗಲಿತ್ತು. ಎಷ್ಟರ ಮಟ್ಟಿಗೆ ರಣ ಬಿಸಿಲು ಜನರನ್ನ ಕಾಡುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿತ್ತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಕುಲುಮನೆ, ಕೊಡಗು ಚಾನೆಲ್, ಮಡಿಕೇರಿ. ಬೀದಿ ನಾಯಿಗಳ ದಾಳಿಯಿಂದ ಗಂಭೀರ ಗಾಯಗೊಂಡು ನರಳುತ್ತಿದ್ದ ಕಾಡು ಕುರಿಯೊಂದನ್ನು ಗ್ರಾಮಸ್ಥರು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ ಘಟನೆ ನಾಪಕ್ಲು ಬಳಿಯ ಚೆರಿಯಪರಂಬು ಗ್ರಾಮದಲ್ಲಿ ನಡೆದಿದೆ. ಚೆರಿಯಪರಂಬು ಗ್ರಾಮದ ಕಕ್ಕುಂದ ಕಾಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ತೆರಳುವ ರಸ್ತೆ ಬದಿಯಲ್ಲಿ ಕಾಡು ಕುರಿಯೊಂದರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸ್ತಾ ಇರುವ ದೃಶ್ಯ ಕಂಡ ಗ್ರಾಮದ ನಿವಾಸಿ ಉಬೈಸ್ ಮತ್ತು ಕುಟುಂಬ ಸದಸ್ಯರು ಬೀದಿ ನಾಯಿಗಳ ಬಾಯಿಂದ ಕಾಡು ಕುರಿಯನ್ನ ಸಂರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಈ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಅರಣ್ಯ ಇಲಾಖೆಯ ಗಸ್ತು ಅರಣ್ಯ ಪಾಲಕ ಶರತ್ ಮತ್ತು ಅರಣ್ಯ ವೀಕ್ಷಕ ರಾಹುಲ್ ಬೀದಿ ನಾಯಿಗಳ ದಾಳಿಯಿಂದ ತೊಡೆಯ ಭಾಗಕ್ಕೆ ಗಂಭೀರ ಸ್ವರೂಪದ ಗಾಯಗಳಾಗಿ ನರಳುತ್ತಿದ್ದ ಕಾಡು ಕುರಿಯನ್ನ ನಾಪಕ್ಲು ಪಶು ಆಸ್ಪತ್ರೆಗೆ ದಾಖಲಿಸಿದ್ರು. ಆಸ್ಪತ್ರೆಯಲ್ಲಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿಪಿ ಚೇತನ್ ಅವರ ಮಾರ್ಗದರ್ಶನದಂತೆ ನಾಪಕ್ಲು ಪಶು ಆಸ್ಪತ್ರೆಯ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕ ಸುನಿಲ್ ಅವರ ನೇತೃತ್ವದಲ್ಲಿ ಕಾಡು ಕುರಿಗೆ ಚಿಕಿತ್ಸೆ ನೀಡಲಾಯಿತು. ಭಾಗಮಂಡಲ ವಲಯ ಅರಣ್ಯ ಇಲಾಖೆಯ ಆರ್ಎಫ್ಒ ರವೀಂದ್ರ ಅವರ ನಿರ್ದೇಶನದಂತೆ ಕಾಡು ಕುರಿಯನ್ನ ಕ್ಯಾಂಪ್ಗೆ ಕೊಂಡೊಯ್ದು ಹೆಚ್ಚಿನ ಚಿಕಿತ್ಸೆಯ ಬಳಿಕ ಆರೈಕೆ ಮಾಡಿ ಮತ್ತೆ ಕಾಡಿಗೆ ಬಿಡ್ತೇವೆ ಅಂತ ಭಾಗಮಂಡಲ ವಲಯದ ಗಸ್ತು ಅರಣ್ಯ ಪಾಲಕ ಶರತ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಮಾಡ್ಕೊಡ್ತೀವಿ. ಮುಖ್ಯವಾಗಿದ್ದು 3 ತಗೊಂಡೋಗ್ಬಿಟ್ಟು ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ. ಇದಿಲ್ಲ ಚೆರಿಯಪರಂಬಲ್ಲಿ ಉಬೈಸ್ ಅಂತ ಕಕ್ಕುಂದಕಾಡು ಟೆಂಪಲ್ ರೋಡ್ ಹತ್ರ ಸಿಕ್ಕಿರೋದು. ಯಾವುದು ಬೀದಿ ನಾಯಿಗಳು ದಾಳಿ ಮಾಡಿದ್ದಾವೆ. ಹಂಗೆ ಟ್ರೀಟ್ಮೆಂಟಿಗೆ ಈಗ ಹಾಸ್ಪಿಟಲ್ಗೆ ತಗೊಂಡಿದ್ದೀವಿ. ಮುಂದೆ ಟ್ರೀಟ್ಮೆಂಟ್ ಕೊಟ್ಟು ಒಂದು ಸ್ವಲ್ಪ ದಿವಸ ನಾವು ಇಟ್ಕೊಂಡು ಕ್ಯಾಂಪಲ್ಲಿ ಇಟ್ಕೊಂಡು ಇದು ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ. ಬಳಿಕ ಇದೆಲ್ಲ ಹುಷಾರಾದ ಮೇಲೆ ಗಾಡಿ ಮಾಡ್ತೀವಿ. ಬೇಲಿ ಎಲ್ಲ ನುಗ್ಗಿದೆ, ಇಲ್ಲೆಲ್ಲ ಬೇಲಿ ನುಗ್ಗಿದ ಓಡೋದಾಗಿ ಮೂಮೆಂಟ್ ಆಗ್ತಿರ್ತಲ್ಲ.
ಅಲ್ಲೇ ಇಟ್ಕೊಳ್ತೀರಿ ಬಾವಣ್ಣಲ್ಲಿ ಅಲ್ಲಿ. ಬೇರೆ ಗಾಯ ಇಲ್ಲ. ವಿರಾಜಪೇಟೆ ತಾಲೂಕು ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿ ಬಾಡಗ ಪೊದುಕೇರಿ ಪಂದ್ಯನ್ಪಾಡ್ ಎಂಬಲ್ಲಿ 2 ದಿನಗಳಿಂದ ಕಾಡಾನೆಗಳು ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟು ಸುತ್ತಮುತ್ತಲಿಂದ ಕಾಫಿ ತೋಟಗಳಲ್ಲಿ ಬೆಳೆದಿರುವ ಕಾಫಿ ಗಿಡಗಳು, ಅಡಿಕೆ ಮರಗಳು, ಬಾಳೆ ಮರಗಳು ಹಾಗೂ ಇನ್ನಿತರ ಫಸಲು ನೀಡ್ತಾ ಇರುವ ಗಿಡಗಳನ್ನು ನಾಶಪಡಿಸಿವೆ. ಕಾಡಾನೆಯ ಉಪಟಳದಿಂದ ಹಾನಿಗೊಳಗಾದ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದರು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಂತ್ರಸ್ತ ಗ್ರಾಮಸ್ಥರೊಂದಿಗೆ ಘಟನೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ನಮ್ಮ ಪರಿಹಾರ ಆಗುವ ಗಂಟ ನಾವು ಅಲ್ಲಿ ಕೂರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಮುಂದೆ ಬಿಡೋದಿಲ್ಲ. ಕಾನೂನು ನಾನು ಬರೋಕೆ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ನಾನು ಕಾಲೇಜಿಗೆ ಅರಣ್ಯ ನಾಳೆ ಫಾರೆಸ್ಟ್ ಡೇ ಇರೋದಂತ ಅಲ್ಲಿ ಮೀಟಿಂಗ್ ಹೋಗಿದ್ದೆ, ಹಂಗಾಗಿ ಲೇಟ್ ಆಯ್ತು ಒಂದು ಸ್ವಲ್ಪ. ಕೂತು ನಾವೆಲ್ಲ ಮಾತಾಡಿ ಒಂದು ಪ್ರೊಸೀಡಿಂಗ್ಸ್ ಮಾಡೋಣ. ಆ ಒಂದು ಮೀಟಿಂಗಲ್ಲಿ ಬೇಕಾದ್ರೆ ನಾನು ಹೈಯರ್ ಆಫೀಸರ್ಸ್ನು ಕರಿತೀನಿ, ಅವ್ರ ಗಮನಕ್ಕೆ ತೊಗೊಂಡು ಬರೋಣ. ಅದು ಏನು ಅಲಾಟ್ಮೆಂಟ್ ಇದೆ ಬೇರೆ ಅವ್ರಿಗೆ ಕೊಡೋ ಬದಲು ನಮಗೆ ಕೊಡಿ ಸರ್, ಇಲ್ಲಿ ಈ ಥರ ತೊಂದರೆ ಇದೆ ಕೊಡಿ ಅಂತ ಹೇಳೋಣ. ಕಾಡುಕೋಣ ಎಲ್ಲ ಅವಳಿ ಹಂಗೆ ನಡೀತಾ ಇದೆ. ಫಾರೆಸ್ಟ್ ಅವ್ರಿಗೆ ಎಷ್ಟು ಮನವಿ ಕೊಟ್ಟರು ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ. ಡೈಲಿ ಪೈಪ್ ಲಾಸು, ಕಾಫಿ ಗಿಡ ಮುರಿಯೋದು, ಅಡಿಕೆ ಗಿಡ ಎಲ್ಲ ನಷ್ಟ ಆಗ್ತಾಯಿದೆ. ಪೂಜೆಗೊಂದು ಬಾಳೆ ನೆಡೋಣ ಅಂದರೆ ಅದು ಇಲ್ಲ. ಪೂಜೆಗೊಂದು ಬಾಳೆ ನೆಡೋಣ ಅಂದರೆ ಅದೂ ಇಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಸುಮಾರು ವರ್ಷದಿಂದ ಫಾರೆಸ್ಟ್ ಅವ್ರಿಗೆ ಇದೇ ಕಂಪ್ಲೇಂಟ್ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಟ್ರೆಂಚ್ ಮಾಡಿದ್ದಾರೆ, ಅದ್ರದ್ದು ಮೇಂಟೆನೆನ್ಸ್ ಆಗಲಿ ಏನೂ ಆಗಲಿ ತಿರುಗಿ ನೋಡ್ತಾ ಇಲ್ಲ. ಸೋಲಾರ್ ಫೆನ್ಸು ಮಾಡಿದ್ದಾರೆ, ಅದ್ರದ್ದು ಬ್ಯಾಟ್ರಿ ಕಳ್ಳತನ ಆಗ್ತಾಯಿದೆ. ಫಾರೆಸ್ಟ್ ಅವರು ಬಂದು ಅದ್ರ ಮೇಂಟೆನೆನ್ಸ್ ಏನು ಮಾಡ್ತಾ ಇಲ್ಲ. ಏನು ಕಂಪ್ಲೇಂಟ್ ಬಂದು ಫೋಟೋ ತಗೊಂಡೋಗಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತಾರೆ ಬಿಟ್ಟು ಪರ್ಸನಲ್ ಅವರಿಂದ ಏನೂ ಆಗ್ತಾಯಿಲ್ಲ. ಸೊ ನಮ್ಮ ಊರಿಗಿಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಏನು ಸುಖ ಬೇಡ. ನಾವೇ ಗ್ರಾಮಸ್ಥರು ಏನಾದರೂ ಮಾಡ್ಕೋತೀವಿ. ನಾವು ಫಾರೆಸ್ಟ್ ಅವರು ನಂಬಿ ಇದು ನಮ್ಗೆ ಏನು ಸಿಗ್ತಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಯಾಕೆ, ಅವ್ರ ಕ್ವಾರ್ಟರ್ಸ್ ಯಾಕೆ ನಮ್ಮ ಊರಲ್ಲಿ ಒಂದು ನಮಗೆ ಆ್ಯಕ್ಷನ್ ತೆಗೆದು ಕೊಡಿಲ್ಲ ಅಂದರೆ ಅವ್ರ ಕ್ವಾರ್ಟರ್ಸ್ನ ಮುಚ್ಚಿ ಅವ್ರಿಗೆ ಕಳಿಸಿ. ನಮ್ಮ ಊರಿಂದ ನಮ್ದು ಇದೊಂದೇ ಮನವಿ. ಇವತ್ತು ಬ್ರಹ್ಮಗಿರಿ ವನ್ಯಜೀವಿ ವಲಯದ ವಿ ಬಾಡ್ಗ ಗ್ರಾಮಕ್ಕೆ ಗ್ರಾಮಸ್ಥರ ಆನೆ ಮತ್ತು ಮಾನವ ಸಂಘರ್ಷದ ಕುರಿತು ಗ್ರಾಮದ ಜನರ ಜೊತೆ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಜನರ ಜೊತೆ ಮಾತಾಡಿದ್ದೀವಿ. ಅವರ ಅಹವಾಲುಗಳು ಏನಿದ್ದಾವೆ, ಅರಣ್ಯ ಇಲಾಖೆ ವತಿಯಿಂದ ಟೆಂಟೆಕಲ್ ಫೆನ್ಸು ಮತ್ತು EPT ಮೇಂಟೆನೆನ್ಸ್ ಮಾಡಿಕೊಡಿ ಅಂತ ಜನರು ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಇಲಾಖೆ ವತಿಯಿಂದ ಜನರಿಗೆ ಸ್ಪಂದನೆ ಮಾಡ್ತೀವಿ ಮತ್ತು ಅತಿ ಶೀಘ್ರದಲ್ಲಿ ಟೆಂಟೆಕಲ್ ಫೆನ್ಸು ಮತ್ತು EPT ಏನು ಆನೆ ಕಂದಕ ಮೇಂಟೆನೆನ್ಸ್ ಏನಿದೆ ಆ ಕೆಲಸವನ್ನು ಹೈಯರ್ ಅಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಆ ಕೆಲಸ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಹೇಳಿದ್ದಾರೆ ಆದಷ್ಟು. ನೆಸ್ಲೆ ಇಂಡಿಯಾ ಲಿಮಿಟೆಡ್ ಹಾಗೂ ಹಾಕಿ ಕೂರ್ಗ್ ಸಹಯೋಗದಲ್ಲಿ ಗೋಣಿಕೊಪ್ಪ ಕಾವೇರಿ ಕಾಲೇಜು ಮೈದಾನದಲ್ಲಿ ಆರಂಭವಾಗಿರುವ ನೆಸ್ಕೆಫೆ ಕೊಡಗು ಹಾಕಿ ಕಪ್ಗೆ ಶುಕ್ರವಾರ ಚಾಲನೆ ನೀಡಲಾಯಿತು. ಕೊಡಗು ಹಾಕಿ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಚೆಪ್ಪುಡಿರ ಸುಭಾಷ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮೇಜರ್ ಬಳಂಗಂಡ ಕುನಾಲ್ ಕುಟ್ಟಪ್ಪ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ, ಕೊಡಗು ಜಿಲ್ಲೆಯಿಂದ ರಾಷ್ಟ್ರ ತಂಡಕ್ಕೆ 50 ಆಟಗಾರರನ್ನು ನೀಡಿರೋದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಹಾಕಿ ಕೂರ್ಗ್ ಅಧ್ಯಕ್ಷ ಪಳಂಗಂಡ ಲವಕುಮಾರ್ ಮಾತನಾಡಿ, ನೆಸ್ಕೆಫೆ ಟೂರ್ನಿ ಆಯೋಜನೆಗೆ ನೀಡ್ತಾ ಇರುವ ಆರ್ಥಿಕ ಸಹಕಾರದಿಂದ ಸ್ಥಳೀಯವಾಗಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗುವಂತಾಗಿದೆ ಎಂದರು. ಮಿಡ್ಲ್ ಈಸ್ಟ್ ಮತ್ತು ನಾರ್ತ್ ಆಫ್ರಿಕಾ ವ್ಯಾವಹಾರಿಕ ಅಭಿವೃದ್ಧಿ ನಿವೃತ್ತ ವ್ಯವಸ್ಥಾಪಕ ಕರ್ತಮಾಡ ವಿಕ್ರಮ್ ಸುಬ್ಬಯ್ಯ, ಮಾರುಕಟ್ಟೆ ವಿಭಾಗದ ಅಮೃತ್ ರಿತನ್ ಸುಬ್ಬಯ್ಯ, ಹಾಕಿ ಕೂರ್ಗ್ ಉಪಾಧ್ಯಕ್ಷ ಮಾಪಂಗಡ ಯಮುನಾ ಚೆಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಅಮ್ಮಾಂಡಿರ ಚೇತನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. Goalkeeper, this is number 4, KP Karyappa.
cycling for railways, and we have Mr. Sushant, just number 3, Harmanpreet Singh. Second. Penalty corner. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821-2533-600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600, 9535146181. Visit today Bakachi Resto Cafe. Fabins Family Restaurant, Veg and Non-Veg. Specialist in Culinary Biryani. Alvezal Tower, Koinur Road, Madikeri. Mobile 94810-56600, 9535146181. Bakachi Resto Cafe. Fabins Family Restaurant.
ಕೊಡವ ಸಂಸ್ಕೃತಿ ಆಚಾರ ವಿಚಾರವನ್ನು ಬಿಂಬಿಸುವ ಆಚರಣೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಾಗೂ ಸೊಂಟಿಕೊಪ್ಪ ಕೊಡವ ಸಮಾಜ ಆಯೋಜನೆಯಲ್ಲಿ ಸೊಂಟಿಕೊಪ್ಪ ನಾಡು ಕೊಡವನಮ್ಮೆ ನಡೆಯಿತು. ಸೊಂಟಿಕೊಪ್ಪ ಅಯ್ಯಪ್ಪ ದೇವಾಲಯದಿಂದ ಮುಖ್ಯ ಪಟ್ಟಣದ ಮೂಲಕ ಕೊಡವ ಸಮಾಜದವರೆಗೆ ಕೊಡವ ಸಾಂಪ್ರದಾಯಿಕ ದುಡಿಕೊಟ್ಟು ಕೊಂಬು ಕೊಟ್ಟು ವಾಲಗದೊಂದಿಗೆ ಕೊಡವ ಸಾಂಸ್ಕೃತಿಕ ಮೆರವಣಿಗೆ ನಡೆಯಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕೊಡವ ಜನಾಂಗದ ಮೂಲ ಸಾಂಪ್ರದಾಯಿಕ ಆಚಾರ ವಿಚಾರ, ಸಂಸ್ಕೃತಿ, ಭಾಷೆ, ಉಡುಪು ತೊಡುಪನ್ನ ಉಳಿಸಿಕೊಂಡಾಗ ಮಾತ್ರ ಕೊಡವ ಜನಾಂಗ ಉಳಿಯಲು ಸಾಧ್ಯ. ಹಿರಿಯರು ಕಟ್ಟಿಕೊಟ್ಟ ಐನ್ಮನೆ, ಕೈಮಡ, ಅರೋಡ, ಮಂದು ಮಾನಿ ಕೊಡವರ ಮೂಲ ನೆಲೆಯಾಗಿ ಉಳಿಯಬೇಕೆಂದರು. ಒಟ್ಟು ನಂಗಡ ಚಪ್ಪನಾರು ದೇಶದಲ್ಲಿ 12 ಕೊಂಬು 35 ನಾಡು ನೋಡು. 35 ನಾಡುக்கு ಒತ್ತಡಂಗಿತುಳ್ಳಂತ ಬೀರ್ಯಪಟ್ಟ ಪೆರ್ಮೆಪಟ್ಟಂತ ಬರ್ಕತ್ ದುಂಬಿತುಳ್ಳಂತ ஒரு ಮಣ್ಣು ಈ ಶುಂಠಿಕೊಪ್ಪ ನಾಡು. ಈ ನಾಡರ ಪೆರ್ಮೆಕ್ ಕೊಡವ ನಮ್ಮೆ ಅನ್ನೋಂಥವ್ರು ನಮ್ಮೆನ ನಂಗ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಾಡೋಂಡು ಭಯದಲ್ಲಿ ನಂಗಕ್ಕೆ ஒரு ಒತ್ತಾಸೆ ತಂದಿತ್ತುಂಡು ಕಂಡತೆಂಗಿ ನಂಗಡ ಅಕಾಡೆಮಿಲಿ ஒரு ದಂಡು ಬೇರೆ ನೀರು ಕುಡಿಸಿತ್ತು. ಹೊರಗಾನ ವರ್ಷೋತಿ ದಂಡು ಬೇರೆ ಅಂತ ನೀರು ಕುಡಿವಾ ಐತಲ್ಲ ಕಂಬಳಿ ಉಳ್ಳಕ್ಕೆ ಕಾಳು ನಟ್ಟು ಹಂಗ ಇನ್ನೂ ನಿಂಗ ನೂಟೆಂಟು ವರ್ಷದಿಂದ ಕಂಡತೆಂಗ ನಂಗೆ ಉದ್ಧಾರ ಆಗ್ತದೆ. ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಮಾತನಾಡಿ, ಕೊಡವ ಸಂಸ್ಕೃತಿ ಆಚಾರ ವಿಚಾರವನ್ನು ಉಳಿಸಿ ಬೆಳೆಸುವ ಜೊತೆಗೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡುವಂತಾಗಬೇಕೆಂದರು. ಹಾಕಿ ಆಟಗಾರ ಹಾಗೂ ಕ್ರೀಡಾ ವೀಕ್ಷಕ ವಿವರಣೆಗಾರರಾದ ಚಪ್ಪುಡಿರ ಎ ಕಾರ್ಯಪ್ಪ, ಕಾಫಿ ಮಂಡಳಿಯ ಮಾಜಿ ಉಪಾಧ್ಯಕ್ಷ ನಡಿಕೇರಿ ಅಂಡ ಬೋಸ್ ಮಂದಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. दीपं नमोस्तुते शुभं करोति कल्याणं आरोग्यं धनसंपदाः शत्रुर्बुद्धिर्विनाशाय ಮಣ್ಣು ಈ ಮಣ್ಣರ ಬೀರ್ಯ ಕೊಡವಂಡ ಆಕಿರಿ ಚೋರರ ತುಳಿರಣೆ ಕಿಪ್ಪಾಣಂತವ್ರ ನಂಬಿಕೆ. ಇಂಥವರು ಮಣ್ಣಕ್ಕೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸನ್ಮಾನಿತಗಳ ನೋಟಿಯಂಡು ಬಾಲೆಕಾರ ಮಕ್ಕ ಮಿಂಜಕ್ಕೆ ಸ್ಫೂರ್ತಿನ ಪಡ್ಕೊಂಡು ಇನ್ನೂ ನಲ್ಲ ಕಾರ್ಬಾರ್ನ ಮಾಡಿತ್ತು ಕೊಡವಾಮೇನ ಒನಟ್ಟಲು ಈ ಒಂದು ಕಾರ್ಬಾರ್ನ ಮಾಡಿಯನುಂಡು ಎಲ್ಲ ಕುಂಜಿ ಬಾಲೆ ಮಕ್ಕ ಇದನ್ನ ನೋಟಿಯೋಳಿ. ಇದನ್ನ ವಿರಾಜಪೇಟೆಯ ಮೀನುಪೇಟೆಯ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದ ವಾರ್ಷಿಕ ತೆರೆ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು. ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಟಿ.ಕೆ. ಪುಷ್ಪ ಹಾಗೂ ಉಪಾಧ್ಯಕ್ಷ ಸಿ.ಕೆ. ವಾಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕೇರಳ ರಾಜ್ಯದ ರಾಜನ್ ಪಣಿಕ್ಕರ್ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ಪೂಜಾ ಕೈಂಕರ್ಯಗಳು 3 ದಿನಗಳ ಕಾಲ ನಡೆಯಿತು. ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಶ್ರೀ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದಲ್ಲಿ ಕೇರಳ ರಾಜ್ಯದ ರಾಜನ್ ಅವರಿಗೆ ಚಿನ್ನದ ಖಡ್ಗವನ್ನು ನೀಡಿ ಗೌರವಿಸಲಾಯಿತು.
ಪ್ರತಿ ನಡೆಸ್ಕೊಂಬರುವಂತೆ ಈ ವರ್ಷ 79 ವರ್ಷ ಆಗಿದೆ. ಈ ಬಂಜರಪೇಟೆಯಲ್ಲಿ ಮುತ್ತಪ್ಪ ಮಹೋತ್ಸವವನ್ನು ಕನ್ನಡ ಮಹೋತ್ಸವವನ್ನು ನಡೆಸ್ಕೊಂಡು ಇದ್ದಾರೆ. ಅದು ಹಿರಿಯರು ಹೇಗೆ ನಡೆಸ್ಕೊಂಡು ಬರ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಇವತ್ತು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಬಿಟ್ಟಂಗಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೂಕಚಂಡ ಪ್ರಸನ್ನ ಸುಬ್ಬಯ್ಯ ಅವರು ಬಡ ಕಾರ್ಮಿಕರಿಗಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ರು. ಕಳೆದ 30 ವರ್ಷಗಳಿಂದ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ ಬಾರಿ ತನ್ನ ಕ್ಷೇತ್ರದ ಕಂಡಂಗಾಲ ಬಳಿಯ 30 ಮಾನಿ ಪರಿಶಿಷ್ಟ ಪಂಗಡದ ಸುಮಾರು 25 ಮನೆಯ 70 ಮಂದಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ರು. ಉದ್ದೇಶ ಏನಿಲ್ಲ, ನಾನು ಕಳೆದ 23 ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿದ್ದೀನಿ. ಹಾಗೂ ನಾನು ಮೊದಲನೇದಾಗಿ ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ. ಸಹಕಾರ ಕ್ಷೇತ್ರದ ಮೂಲಕ ಹಾಗೆ ನಾನು ಸಾರ್ವಜನಿಕ ಸೇವೆಯಲ್ಲಿ ರಾಜಕೀಯಕ್ಕೆ ಬಂದೆ. ಈಗ ಪ್ರಸ್ತುತ ಬಿಟ್ಟಂಗಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವಾಗ ಹುಟ್ಟುಹಬ್ಬನ ನೋಡಿದ್ರೆ ತುಂಬ ಕಡೆ ದುಂದು ವೆಚ್ಚ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ನಾನು ಸಾರ್ವಜನಿಕರ ಮಧ್ಯೆ ಇರೋದರಿಂದ ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಕೊಂಡು ಹೀಗೆ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸುವುದರ ಮೂಲಕ ಸೇವೆಯನ್ನು ಮಾಡೋಣ ಅಂತ ಮನಸ್ಸಿಗೆ ಬಂದು ನಮ್ಮ 30 ಮಾನಿ ಪರಿಶಿಷ್ಟ ಪಂಗಡದ ಕಾಲೋನಿಗೆ ಬಂದು ಇವತ್ತು ಈ ರೀತಿಯಲ್ಲಿ ಆರೋಗ್ಯ ಶಿಬಿರವನ್ನು ಒಂದು ಏರ್ಪಡಿಸಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಅದೇ ಕಾರ್ಯಕ್ರಮ ಒಂದು ಒಳ್ಳೆ ಚೆನ್ನಾಗಿ ಆಗ್ತಾ ಇದೆ. ಆರೋಗ್ಯದ ಬಗ್ಗೆ ನಮ್ಮ ಇಲ್ಲಿ ಏನಿದೆ ಒಂದು ಸೌಕರ್ಯಗಳ ಬಗ್ಗೆ ಆಗಿರಲಿ, ಆರೋಗ್ಯದ ಬಗ್ಗೆ ಆಗಿರಲಿ, ಒಬ್ಬರು ಪಂಚಾಯಿತಿ ಅಧ್ಯಕ್ಷರು ಬಂದು ಈ ರೀತಿ ವಿಚಾರಿಸ್ತಾ ಕೇಳ್ತಾ ಈ ರೀತಿ ಒಂದು ಅವರ ಹುಟ್ಟುಹಬ್ಬದ ಮೂಲಕ ಅವರು ಈ ಥರ ನನ್ನ ನೋಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಅವ್ರು ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗುತ್ತೆ. ಅವರು ಹುಟ್ಟುಹಬ್ಬನ ಒಂದು ಈ ಥರದಲ್ಲಿ ಅವರು ನಮ್ಮ ಒಂದು ಆರೋಗ್ಯನ ಬಂದು ನೋಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಯಿತು. ನನಗೆ ತುಂಬಾ ಖುಷಿ ಆಯ್ತಾ ಇದೆ. ನಮ್ಮ ಎಲ್ಲರಿಂದ ಒಳ್ಳೆಯದೇ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಕಾಲೋನಿಗೂ ಒಳ್ಳೆ ಅವ್ರ ಕೈಲಾದಂಥದ್ದನ್ನು ಕೆಲಸನ ಮಾಡಿಕೊಡ್ತಾ ಇದ್ದಾರೆ. ನಾವು ಕೇಳೋದಿದ್ರು ಅವರು ಬಂದು ಕೇಳಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಾಲೋನಿಯ ಪರವಾಗಿ ಅವರಿಗೊಂದು ಮುಂದಕ್ಕೊಂದು ಅವರಿಗೆ ಒಂದು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಇದು ಮಾರಿ ಮತ್ತು ಚಾಮುಂಡೇಶ್ವರಿ ಒಂದು ಆರೋಗ್ಯ ಭಾಗ್ಯ ಕೊಡಲಿ ಅಂತ. ಸದಾ ಸಿನಿಮಾ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳೋ ಬಹುಭಾಷಾ ನಟಿ ಹರ್ಷಿಕಾ ಪೂಣಚ್ಚ ಸಿನಿಮಾ ನಿರ್ದೇಶಕಿಯಾಗಿ ಬಡ್ತಿ ಪಡಿತಾ ಇದ್ದಾರೆ. ಸೌಜನ್ಯ ಒಂದು ಹೆಣ್ಣಿನ ಕತೆ ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾವನ್ನ ತಮ್ಮ ಪತಿ ಹಾಗೂ ಭುವನಂ ಎಂಟರ್ಟೈನ್ಮೆಂಟ್ ಮುಖ್ಯಸ್ಥರಾದ ನಟ ಭುವನ್ ಪನ್ನಣ್ಣ, ಮಧು ಕಂಸಾಳೆ ಫಿಲ್ಮ್ಸ್ ಬ್ಯಾನರ್ ಹಾಗೂ ಗಣೇಶ್ ಮಹಾದೇವ್ ಅವರ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸಿನಿಮಾದ ಡಿಜಿಟಲ್ ಪೋಸ್ಟರ್ ಹಾಗೂ ಟೈಟಲ್ ಲಾಂಚ್ ಸಮಾರಂಭ ಬೆಂಗಳೂರಿನ ರೇಣುಕಾಂಬ ಸ್ಟುಡಿಯೋದಲ್ಲಿ ನೆರವೇರಿತು. ನಟ ಕಿಶೋರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿರುವ ಈ ಸಿನಿಮಾಗೆ 2 ಹೀರೋಯಿನ್ಗಳು. ಇವರ ಹುಡುಕಾಟ ಶುರುವಾಗಿದೆ ಎಂದು ನಿರ್ಮಾಪಕರು ತಿಳಿಸಿದ್ದಾರೆ. ವಿಲನ್ ಪಾತ್ರಗಳಲ್ಲಿ ಉಗ್ರಂ ಮಂಜು, ಕಾಕ್ರೋಚ್ ಸುದಿ ಮತ್ತಿತರರು ಕಾಣಿಸಿಕೊಳ್ಳಲಿದ್ದಾರೆ. ಸದ್ಯ ಸ್ಕ್ರಿಪ್ಟ್ ಕೆಲಸ ಮುಗಿಸಿಕೊಳ್ತಾ ಇರುವ ತಂಡ ಮುಂದಿನ ತಿಂಗಳು ಶೂಟಿಂಗ್ ತಯಾರಿ ಮಾಡಿಕೊಳ್ತಾ ಇದೆ.